ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನು ತನ್ನ ಆಶ್ರಮಕ್ಕೆ ಹೋದುದು, ವೈಶಂಪಾಯನನು ವ್ಯಾಸನ ಪ್ರಭಾವವನ್ನು ತಿಳಿಸಿದುದು ಎಂಬ 356ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ ನಾರದನು ನರನಾರಾಯಣರ ಮಾತನ್ನು ಕೇಳಿ ಭಗವಂತನಲ್ಲಿ ಏಕಾಂತ ಭಕ್ತನೆನಿಸಿ ಸಹಸ್ರ ವರ್ಷಗಳವರೆಗೆ ಆ ಆಶ್ರಮದಲ್ಲಿಯೇ ಇದ್ದು ಅಲ್ಲಿ ಅನೇಕ ಭಗವತ್ ಕಥೆಗಳನ್ನು ಕೇಳಿದನು. ಆಮೇಲೆ ಇಲ್ಲಿಂದ ಹೊರಟು ಹಿಮವಂತದಲ್ಲಿರುವ ತನ್ನ ಆಶ್ರಮಕ್ಕೆ ಹೋದನು. ನರನಾರಾಯಣರು ಅಲ್ಲಿಯೇ ತಪಸ್ಸಿನಲ್ಲಿದ್ದರು. ರಾಜ, ಈ ಭಗವತ್ ಕಥೆಯನ್ನು ಕೇಳಿದುದರಿಂದ ನಿನ್ನ ಆತ್ಮವು ಪವಿತ್ರವಾಯಿತು. ವಿಷ್ಣುವನ್ನು ಮನೋವಾಕ್ ಕರ್ಮಗಳಿಂದ ದ್ವೇಷಿಸತಕ್ಕವನಿಗೆ ಇಹವೂ ಇಲ್ಲ, ಪರವೂ ಇಲ್ಲ. ಅಂತಹವನ ಪಿತೃಗಳು ನರಕದಲ್ಲಿ ಹಲವು ಕಾಲದವರೆಗೆ ನರಳುವರು. ವಿಷ್ಣುವು ಲೋಕಕ್ಕೆಲ್ಲ ಆತ್ಮನು. ಅವನನ್ನು ವಿರೋಧಿಸುವುದು ಆತ್ಮದ್ರೋಹವೇ. ನಾನು ನಮ್ಮ ಗುರುವಾದ ವ್ಯಾಸನಿಂದ ಕೇಳಿದ ಈ ಪರಮಾತ್ಮನ ಮಹಿಮೆಯನ್ನು ನಿನಗೆ ತಿಳಿಸಿದೆನು. ಈ ವೈಷ್ಣವ ಧರ್ಮವನ್ನು ರಹಸ್ಯವಾಗಿಯೂ ನಾರದನು ಸಾಕ್ಷಾತ್ ನಾರಾಯಣನಿಂದಲೇ ಪಡೆದನು. ಈ ಮಹಾಧರ್ಮವನ್ನು ನಿನಗೆ ನಾನು ಮೊದಲು ಹರಿಗೀತೆಯಲ್ಲಿಯೇ ಸಂಗ್ರಹವಾಗಿ ಹೇಳಿರುವೆನು. ನಮ್ಮ ಗುರುವಾದ ವ್ಯಾಸನೇ ಈ ಭೂಮಿಯಲ್ಲಿ ನಾರಾಯಣನೆಂದು ತಿಳಿ. ಹಾಗಿಲ್ಲದಿದ್ದರೆ ಅಂತಹ ಮಹಾಭಾರತ ಗ್ರಂಥವನ್ನು ಸಾಮಾನ್ಯ ಮನುಷ್ಯನು ರಚಿಸಬಲ್ಲನೆ? ಅವನು ಹೊರತು ಈ ನಾನಾ ಧರ್ಮಗಳನ್ನು ಯಾವನು ತಾನೇ ಹೇಳಬಲ್ಲನು? ರಾಜ, ಈಗ ನೀನು ಮಹಾಯಜ್ಞಕ್ಕಾಗಿ ಸಂಕಲ್ಪಿಸಿರುವೆಯಷ್ಟೇ. ಆ ಸಂಕಲ್ಪವು ಬೇಗನೆ ನೆರವೇರಲಿ. ಧರ್ಮಗಳನ್ನು ಮನಸ್ಸಿನಲ್ಲಿಟ್ಟು ಯಜ್ಞವನ್ನು ಕೊನೆಗಾಣಿಸು ಎಂದನು. ಸೂತನು ಸೂತನು, ಓ ಶೌನಕಾದಿಗಳೇ, ಜನಮೇಜಯನು ಈ ಕಥೆಯನ್ನು ಕೇಳಿದ ಮೇಲೆ ಯಜ್ಞ ಸಮಾಪ್ತಿಗಾಗಿ ಕಾರ್ಯಗಳನ್ನು ಆರಂಭಿಸಿದನು. ನೀವು ಕೇಳಿದುದಕ್ಕಾಗಿ ಈ ಕಥೆಯನ್ನು ನಾನು ಹೇಳಿದೆನು. ಇದೇ ಕಥೆಯನ್ನು ಹಿಂದೆ ನಾರದನು ಅನೇಕ ಋಷಿಗಳು ಪಾಂಡವರು ಸೇರಿದ್ದಾಗ ಕೃಷ್ಣ ಭೀಷ್ಮರ ಮುಂದೆಯೇ ನನ್ನ ಗುರುವಿಗೆ ಹೇಳಿದನು. ಆ ನಾರಾಯಣ ಮಹರ್ಷಿಯೇ ತ್ರೈಲೋಕ್ಯಪತಿ, ಲೋಕಧಾರಕನು, ಶಾಸ್ತ್ರಗಳಿಗೂ ನೀತಿಗಳಿಗೂ ಆಧಾರನು, ಶ್ರಮ ನಿಯಮಗಳಿಗೆ ನಿಧಿ. ಆ ದೇವನು ನಿಮಗೆ ಶರಣ್ಯನಾಗಲಿ. ಅವನು ದೇವತೆಗಳ ಹಿತಕ್ಕೂ ದೈತ್ಯರ ವಧಕ್ಕೂ ಏರ್ಪಟ್ಟವನು. ತಪೋನಿಧಿಯು, ಭಕ್ತ ಶರಣ್ಯನು, ಯಜ್ಞ ಭಾಗಿಯು, ತ್ರಿಗುಣನು, ಅಗುಣನು, ಚತುರ್ಮೂರ್ತಿಯು, ಯಜ್ಞಾದಿಗಳೆಂಬ ಇಷ್ಟಾಪೂರ್ತ ಕರ್ಮಗಳಲ್ಲಿ ಫಲಭಾಗಿಯು, ಅಜಿತನೂ ಆದ ಆತನು ಋಷಿಗಳಿಗೆಲ್ಲ ಉತ್ತಮ ಗತಿಯಾಗಿರಲಿ. ಲೋಕಸಾಕ್ಷಿಯು, ಪುರಾಣ ಪುರುಷನು, ಜನ್ಮರಹಿತನು, ಸೂರ್ಯವರ್ಣನು ಆದ ನಾರಾಯಣನನ್ನು ಜಲಮಧ್ಯದಿಂದ ಆವಿರ್ಭವಿಸಿದ ಅನಿರುದ್ಧ ಮೂರ್ತಿಯು ಕೂಡ ನಮಸ್ಕರಿಸಿದನಲ್ಲವೇ? ಆ ಮಹಾಮುನಿಯು ಲೋಕಕ್ಕೆಲ್ಲ ಜನ್ಮಸ್ಥಾನವು, ಅಮೃತಕ್ಕೆ ನಿಧಿ. ಆ ಪರಮ ವಸ್ತುವು ಅತಿ ಸೂಕ್ಷ್ಮವಾದುದು, ಅದು ಅಚಲವಾದುದು. ಆತ್ಮ ಸಂಯಮವುಳ್ಳ ಸಾಂಖ್ಯರು, ಯೋಗಿಗಳು ಆ ಪರವಸ್ತುವನ್ನು ಸನಾತನವನ್ನಾಗಿ ನಿರೂಪಿಸಿರುವರು ಎಂದನು. ಇದು 356ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.